ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನ ಜಾರಿ ಮಾಡಿದ್ದು ಮೊದಲು ಶಕ್ತಿ ಯೋಜನೆಯಿಂದ ಬಸ್ಗಳು ರಶ್ ಆಗ್ತಾ ಇದಾವೆ. ಬಿಕಾಸ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳ್ತಿದ್ದ ಹಾಗೆ ಮಹಿಳೆಯರು ಹೆಚ್ಚಿನದಾಗಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೂಕಾಟ ತಳ್ಳಾಟದಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಅಸ್ವಸ್ಥಳಾಗಿದ್ದಾಳೆ. ಕಲಬುರಗಿ ಜಿಲ್ಲೆಯ ಕುಮ್ಮನ ಸಿರಸಗಿ ಬಳಿ ಈ ಒಂದು ಘಟನೆ ನಡೆದಿದೆ. ನೂಕಾಟ ತಳ್ಳಾಟ ಆಲ್ರೆಡಿ ನೋಡ್ತಾ ಇದ್ವಿ ನಾವು. ಮಹಿಳೆಯರು ಕಂಡಕ್ಟರ್ಗಳ ಜೊತೆ ಜಗಳಾಡುವಂಥದ್ದು, ಮಹಿಳೆಯರೇ ಜಗಳಾಡಿರುವಂಥದ್ದನ್ನೆಲ್ಲ ನೋಡ್ತಾ ಇದ್ವಿ. ನೂಕಾಟ ತಳ್ಳಾಟ ಆಗಿದೆ. ವಸ್ತಾರಿ ಗ್ರಾಮದ ಶರಣಮ್ಮ ಎಂಬ ವಿದ್ಯಾರ್ಥಿನಿ ಅಸ್ವಸ್ಥಳಾಗಿದ್ದಾಳೆ. ವಸ್ತಾರಿಯಿಂದ ಜೇವರ್ಗಿಯ ಕಾಲೇಜಿಗೆ ಹೋಗ್ತಾ ಇದ್ರು ಇವರು. ಹೆಚ್ಚಿನ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಬಿಕಾಸ್ ತುಂಬಾ ರಶ್ ಆಗುತ್ತೆ, ನಮಗೆ ಹೋಗ್ಲಿಕ್ಕೂ ಕೂಡ ಕಷ್ಟ, ವಿದ್ಯಾರ್ಥಿಗಳು ನಾವು, ಕಾಲೇಜ್ ಮಿಸ್ ಆಗುತ್ತೆ, ತುಂಬಾ ರಶ್ ಆದಂತ ಸಂದರ್ಭದಲ್ಲಿ ಹತ್ಲಿಕ್ಕೂ ಕೂಡ ಆಗೋದಿಲ್ಲ. ಕುಮ್ಮನ ಸಿರಸಗಿ ಗ್ರಾಮದ ಬಳಿ ಬಸ್ ತಡೆದು ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ನೋಡ್ತಾ ಇದ್ವಿ ಕಲಬುರಗಿಯಲ್ಲಿ ಶಕ್ತಿ ಯೋಜನೆಯ ಶಕ್ತಿ ಪ್ರದರ್ಶನ ಆಗ್ತದೆ. ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಕೂಡ ಆಗ್ತಾ ಇರುವಂತದ್ದು. ವಿದ್ಯಾರ್ಥಿನಿಯೊಬ್ಳು ಅಸ್ವಸ್ಥಗೊಂಡಿದ್ದು. ಈ ನೂಕಾಟ ತಳ್ಳಾಟದಿಂದನೇ ಅಸ್ವಸ್ಥಗೊಂಡಿದ್ದ ಅಥವಾ ಕೆಲವರು ತಿಂದಿರೋದಿಲ್ಲ, ಬೇಗ ಕಾಲೇಜಿಗೆ ಸ್ಕೂಲಿಗೆ ಹೋಗ್ಬೇಕು ಅಂತೆಲ್ಲ ಬಂದಿರ್ತಾರೆ. ಏನಾಗಿದ್ದು, ಆ ಹುಡುಗಿ ಹೇಗಿದ್ದಾಳೆ, ಮತ್ತೆ ಆ ಮಕ್ಕಳು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು? ಹೌದು ಪೃಥ್ವಿ, ಏನಂತಂದ್ರೆ ಶಕ್ತಿ ಯೋಜನೆಯಡಿ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣನ ಜಾರಿಗೆ ತಂದಿದೆ. ಈ ಜಾರಿಗೆ ತಂದಂತ ಯೋಜನೆಯಿಂದಾಗಿ ಹಲವರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಯಾಕಂತಂದ್ರೆ ಬಸ್ಗಳಲ್ಲಿ ಓಡಾಡಲು ಕೂಡ ತುಂಬಾ ರಶ್ ಆಗಿರುವಂತಹ ಬಸ್ಗಳಲ್ಲಿ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ರೆ, ಫ್ರೀ ಆಗಿ ಏನು ಯೋಜನೆ ಜಾರಿಗೆ ತಂದಿದ್ರಿಂದ ಮಹಿಳೆಯರ ಪ್ರಯಾಣದ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರು ಬಸ್ಸಲ್ಲಿ ಓಡಾಡೋದ್ರಿಂದ ಹಳ್ಳಿಗಳಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ಪರಿಣಾಮನ ಬೀರ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಂದು ಏನು ಹಳ್ಳಿ ತಾಲೂಕಾ ಪ್ರದೇಶದಲ್ಲಿ ಹಳ್ಳಿ ಗಾಡಿಗಳಲ್ಲಿ ಒಂದ್ ಹಳ್ಳಿಗೆ ಒಂದೇ ಬಸ್ ಅನ್ನ ಬರುತ್ತೆ. ಹಾಗಾಗಿ ಆ ಬಸ್ ನಲ್ಲಿ ಎಲ್ಲರೂ ಕೂಡ ಪ್ರಯಾಣ ಮಾಡೋದ್ರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಏನು ಯಡ್ರಾಮಿ ತಾಲೂಕಿನ ವಸ್ತಾರಿ ಗ್ರಾಮದ ಬಳಿ ಯುವತಿ ಏನೊಂದು ಪ್ರಥಮ PUC ಓದ್ತಾ ಇದ್ರು. ಅವಳು ಕಾಲೇಜಿಗೆ ಬರುವಂತಹ ಸಂದರ್ಭದಲ್ಲಿ ಬಸ್ ಅನ್ನ ತುಂಬಾ ರಶ್ ಆಗಿದ್ರಿಂದ ಅಲ್ಲಿ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾಗಿ ಆ ವಿದ್ಯಾರ್ಥಿನಿ ಅಸ್ವಸ್ಥಳಾಗಿದ್ದು ಆಕೆಯನ್ನ ಅಲ್ಲೇ ಕೆಲವರು ಆಕೆಯನ್ನ ಆರೈಕೆಯನ್ನ ಮಾಡಿದ್ರು. ಯಾಕಂತಂದ್ರೆ ಬಸ್ ನಲ್ಲಿ ಏನು ಫ್ರೀ ಏನು ಪ್ರಯಾಣ ಜಾರಿಗೆ ತಂದಿದ್ರಿಂದ ಬಸ್ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯ ಒಂದು ಅಚಾತುರ್ಯ ನಡೀತಾ ಇದೆ. ಬಸ್ ಎಲ್ಲವೂ ಕೂಡ ಬಸ್ ತುಂಬಾ ರಶ್ ಆಗಿ ಹೋಗ್ತಾ ಇದಾವೆ. ಇದರಿಂದಾಗಿ ತೊಂದರೆ ಆಗ್ತಾ ಇದೆ. ಈ ಏನು ವಿದ್ಯಾರ್ಥಿ ಇದ್ದಾಳೆ ಈಕೆ ಇನ್ನು ಪೂರ್ಣ ಸಿರಿಸ್ಕಿಗೆ ಈಗ ವಸ್ತಾರಿ ಗ್ರಾಮದಿಂದ ಜೇವರ್ಗಿಗೆ ಪ್ರತಿನಿತ್ಯ ಕೂಡ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಅಪ್ ಅಂಡ್ ಡೌನ್ ಮಾಡುವಂತ ಸಂದರ್ಭದಲ್ಲಿ ಬಸ್ ನಲ್ಲಿ ರಶ್ ಏನು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ರಿಂದ ಏನು ಸೀಟ್ ಲೆವೆಲ್ 58ರಿಂದ 60 ಇರುತ್ತೆ. ಆದ್ರೆ ಪ್ರತಿ ಒಂದು ಬಸ್ ನಲ್ಲೂ ಕೂಡ ಏನು 80ರಿಂದ 90 ಜನ ಪ್ರಯಾಣಿಕರು ಪ್ರಯಾಣನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪ್ರಯಾಣಿಕರಿಗೆ ತೊಂದರೆ ಕೂಡ ಆಗ್ತಾ ಇದೆ. ಆ ವಿದ್ಯಾರ್ಥಿನಿನ ಈ ಒಂದು ನಮ್ಮ ಗ್ರಾಮಗಳಿಗೆ ಬಸ್ ತುಂಬಾ ರಶ್ ಆಗಿ ಹೋಗ್ತಾ ಇದೆ. ಆ ರಶ್ ಹೋಗುವಂತ ಸಂದರ್ಭದಲ್ಲಿ ನಮ್ಗೆ ಒಂದು ಶಾಲೆಗೆ ಮತ್ತೆ ಕಾಲೇಜ್ಗಳಿಗೆ ಹೋಗೋಕೆ ತೊಂದರೆ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ಅಳಲಾಗಿದೆ. ಇಷ್ಟಾದ್ರೂ ಕೂಡ ಏನು ಸರ್ಕಾರ ಆಗ್ಲಿ ನಮ್ಮ KKRTC ಯಾರು ಕೂಡ ಹೆಚ್ಚಿನ ಬಸ್ ಅನ್ನ ಬಿಡ್ತಾ ಇಲ್ಲ. ಹೀಗಾಗಿ ನಮ್ಗೆ ಪ್ರಯಾಣ ಮಾಡಲು ತೊಂದರೆ ಆಗ್ತಾ ಇದೆ. ಈ ನಮ್ಮ ಗ್ರಾಮಗಳಿಗೆ ಏನಿದೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ನಮ್ಗೆ ಹೆಚ್ಚಿನ ಬಸ್ ಗಳನ್ನ ಸೌಕರ್ಯ ಮಾಡಿಕೊಡ್ಬೇಕು ಅನ್ನೋ ಮನವಿ ಕೂಡ ಮಾಡಿದ್ರು. ಅಲ್ಲದೆ ಆ ಸ್ಥಳದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಸ್ ಗಳನ್ನ ನಮ್ಮ ಗ್ರಾಮಗಳಿಗೆ ಓಡಿಸಬೇಕು, ಅಂದಾಗ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಕೂಡ ಅಲ್ಲಿನ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.